ಭಯ ಆಗ್ತಾ ಉಂಟು ಅಣ್ಣ. ಯಾಕಂತಂದರೆ ಆರ್ ಸಿ ಬಿ ಮ್ಯಾಚ್ ಉಂಟು. ಆರ್ ಸಿ ಬಿ ಮ್ಯಾಚ್ ಇದ್ದರೆ ಭಯನಾ? ಇಲ್ಲ. ಆರ್ ಸಿ ಬಿ ಮ್ಯಾಚ್ ಇದ್ದರೆ ಭಯ ಇಲ್ಲ. ಆರ್ ಸಿ ಬಿ ಮ್ಯಾಚ್ ಬೆಂಗಳೂರಲ್ಲಿದ್ದರೆ ಭಯ. ಎಸ್, ಇವತ್ತು ಬೆಂಗಳೂರಲ್ಲಿ ಮ್ಯಾಚ್ ಇರೋದು, ಅದು ಸಹ 111 ರನ್ನು ಡಿಫೆಂಡ್ ಮಾಡಿದಂತಹ ತಂಡ ಪಂಜಾಬ್ ಕಿಂಗ್ಸ್ ಇದ್ರು. ನಮಸ್ಕಾರ ಎಲ್ರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಚಾನಲ್, ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ಈ ಒಂದು ಪ್ರಿವ್ಯೂ ವಿಡಿಯೋನ ಆದಷ್ಟು ಕ್ರಿಸ್ಪ್ ಆಗಿರ್ಲಿಕ್ಕೆ ಟ್ರೈ ಮಾಡ್ತೇನೆ. 10 ನಿಮಿಷ ಎಲ್ಲ ಕೊರಿತಾ ಇದ್ರೆ ಪ್ರಿವ್ಯೂ ವಿಡಿಯೋಗೆ ಒಂದು ಅರ್ಥ ಇರೋದಿಲ್ಲ. ಫಸ್ಟು ಪಂಜಾಬ್ ಬಗ್ಗೆ ಮಾತಾಡಿಬಿಡ್ತೇನೆ, ಅದಾದಮೇಲೆ ಆರ್ ಸಿ ಬಿ ಬಗ್ಗೆ ಮಾತಾಡ್ತೇನೆ. ಪಂಜಾಬನ್ನು 2 ಥರ ಮಾತಾಡ್ಬೋದು. ಏನು ಅಂತಂದರೆ, ಎಂತ ಮರೆ ಇನ್ಕನ್ಸಿಸ್ಟೆಂಟ್ ತಂಡ. ಒಂದ್ಸಲ 245 ನೋಡಿತಾರೆ, ಇನ್ನೊಂದ್ಸಲ 111 ನೋಡಿತಾರೆ, ಹಾಗೆ ಹೀಗೆ ಅಂತ. ಬಟ್ ಪಾಸಿಟಿವ್ ಸೈಡಿಂದ ನೋಡಿದಾಗ ಯಾವ ಥರ ಹೇಳ್ಬೋದು ಅಂತಂದರೆ, ಎಂತ ಮಾರ 245 ಸಹ ಹೊಡಿತಾರೆ, 111 ಸಹ ಡಿಫೆಂಡ್ ಮಾಡ್ತಾರೆ, ಭಯಂಕರ ಮಾರೆ. ಸೊ ನಾವು ಯಾವ ಥರ ಬೇಕಾದ್ರೆ ಸಹ ವ್ಯಾಖ್ಯಾನ ಮಾಡ್ಬೋದು. ಸೊ ಪಂಜಾಬ್ ಅವರು ಪಾಸಿಟಿವ್ ಸೈಡ್ ನೋಡ್ತಾರೆ. ಅದು ಎಸ್ಪೆಷಲಿ ಲಾಸ್ಟ್ ಮ್ಯಾಚ್ ಅವ್ರು 111 ಸಹ ಡಿಫೆಂಡ್ ಮಾಡಿದ್ರಲ್ಲ, ಅದು ಸಿಕ್ಕಾಬಟ್ಟೆ ಕಾನ್ಫಿಡೆನ್ಸ್ ಕೊಟ್ಟಿರ್ತದೆ. ಇವತ್ತು ನಡೀತಾ ಇರುವಂಥ ಪಂದ್ಯ ಆರ್ ಸಿ ಬಿ ವರ್ಸಸ್ ಪಂಜಾಬ್. ಆರ್ ಸಿ ಬಿ ನನ್ನ ಫೇವ್ರೆಟ್ ತಂಡ, ಪಂಜಾಬ್ ಫೇವ್ರೆಟ್ ಓನರ್. ಕಟ್ 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 ಮತ್ತೆ ಇದನ್ನು ಹಾಕಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ ಮಾರ. ಈ ಸಲದ ಪಂಜಾಬ್ ಆಕ್ಷನ್ ನಂಗೆ ತುಂಬ ಇಷ್ಟ ಆಗಿತ್ತು. ಇಬ್ಬರೇ ಪ್ಲೇಯರ್ಸನ್ನು ರಿಟೈನ್ ಮಾಡಿದಾಗಿತ್ತು, ಪ್ರಭ್ ಸಿಮ್ರನ್ ಸಿಂಗ್ ಮತ್ತು ಶಶಾಂಕ್ ಸಿಂಗ್. ಮತ್ತು ಎಲ್ಲರನ್ನು ಸಹ ಆಕ್ಷನಲ್ಲಿ ಬೈ ಮಾಡಿದ್ರು, ಸ್ಟ್ರಾಂಗ್ ತಂಡ ಕಟ್ಟಿದ್ರು, ಒಳ್ಳೆ ಕ್ಯಾಪ್ಟನ್ ಸಿಕ್ಕಿದ್ರು. ಶ್ರೇಯಸ್ ಅಯ್ಯರ್ ಭಯಂಕರ ಕಾಮ್ ಆ್ಯಂಡ್ ಕಂಪೋಸ್ಡ್ ಕ್ಯಾಪ್ಟನ್. ಆ್ಯಸ್ ಅ ಪ್ಲೇಯರ್ ಕೂಡ ಅಮೇಝಿಂಗ್, ಆ್ಯಸ್ ಅ ಬ್ಯಾಟರ್, ಫೀಲ್ಡರ್ ಎಲ್ಲ ಸೂಪರ್. ಬೌಲಿಂಗ್ ಲೈನಪ್ ಸ್ಟ್ರಾಂಗ್ ಉಂಟು, ಬ್ಯಾಟಿಂಗ್ ಡೆಪ್ತ್ ಉಂಟು. ಪಂಜಾಬ್ ಈ ಸಲದ ಅಂದರೆ ನನಗೆ ಇಂಪ್ರೆಸ್ ಮಾಡಿದ ತಂಡಗಳಲ್ಲಿ ಪಂಜಾಬ್ ಕೂಡ ಒಂದು. ಎಸ್, ಅವರ ಬಗ್ಗೆ ನಾವು ಮತ್ತೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆರ್ ಸಿ ಬಿ, ಡೈರೆಕ್ಟ್ ಆರ್ ಸಿ ಬಿ ಬಗ್ಗೆ ಬರೋದಿದ್ರೆ, ನಮ್ಮ ತಂಡ ಹೋಮ್ ಅಡ್ವಾಂಟೇಜೇ ಇರದ ತಂಡ ಅಣ್ಣ. ಯಾಕೆಂತಂದರೆ ಬೆಂಗಳೂರಲ್ಲಿ 2 ಮ್ಯಾಚ್ ಆಡಿದ್ದಾರೆ, 2 ಸಹ ಸೋತಿದ್ದಾರೆ. ಅವೇ 4 ಮ್ಯಾಚ್ ಆಡಿದ್ದಾರೆ, 4 ಸಹ ವಿನ್ ಆಗಿದ್ದಾರೆ. ಇದು ಯಾವ ನಮೂನಿ? ಹಾಗಾದರೆ ಅವೇ ಮ್ಯಾಚ್ ಆಡ್ತಾ ಇರಲಿ ಅಂತ ನಾವೆಲ್ಲ ಅಭಿಮಾನಿಗಳು ಹಾರೈಸ್ತಾ ಇದ್ದೆವು. ಬಟ್ ಹಾಗೆ ಮಾಡೋದಿಲ್ಲಲ್ಲ. IPL ಗವರ್ನಿಂಗ್ ಕೌನ್ಸಿಲ್ ಇಲ್ಲ ಅಣ್ಣ, ನಿಮ್ಗೆ ಅವೇ ಮ್ಯಾಚ್ ಉಂಟು, ಹೋಮ್ ಮ್ಯಾಚ್ ಉಂಟು. ಹೋಮ್ ಮ್ಯಾಚ್ ಈಗ ಪಂಜಾಬ್ ವಿರುದ್ಧ ಸಹ ಏನು GT ಮತ್ತು ಡೆಲ್ಲಿಯ ವಿರುದ್ಧ ಆಡಿದಂತಹ ಆಟ ಬರೆದಿರಲಿ ಅಂತ ನಾವು ಅಪೇಕ್ಷಿಸ್ತೇವೆ. ಫಸ್ಟ್ ಆಯಿತು, ಟಾಸ್ ಸೋತ್ರು ಅಂತ ಇಟ್ಕೊಳ್ಳಿ. ನಮ್ಮನ್ನು ಟಾಸು ಏನಾದರೂ ಪಂಜಾಬ್ ಇದು ವಿನ್ ಆದರೆ ಫಸ್ಟ್ ಬೌಲಿಂಗ್ ಆಫ್ ಮಾಡ್ತಾರೆ. ಆಗ ದಯವಿಟ್ಟು 200 ರನ್ನಾದರೂ ಹೊಡಿಲಿಕ್ಕೆ ಟ್ರೈ ಮಾಡಿ. ಯಾಕಂತಂದರೆ GT ಮತ್ತು ಡೆಲ್ಲಿ ವಿರುದ್ಧ ನಾವು ಎಡವಿದ್ದಲ್ಲಿ ಬ್ಯಾಟಿಂಗಲ್ಲಿ, GT ವಿರುದ್ಧ ಸಹ ನಮ್ದು ಏನು ಬ್ಯಾಟಿಂಗ್ ಎಂತ ಕ್ಲಿಕ್ಕೇ ಆಗಲಿಲ್ಲ. 170 ರನ್ಸ್ ಹೊಡಿಲಿಕ್ಕಾಗಲಿಲ್ಲ. ಆ್ಯಂಡ್ ಇದು DC ವಿರುದ್ಧ ಸಹ ಹಾಗೆ. ಫಸ್ಟ್ 3 ಓವರ್ಗೆ ಡಮಾಲ್ ಡಿಮಿಲ್ ಅಂತ 53 ರನ್ ನೋಡಿದ್ರು. ಸ್ಟಾರ್ಕ್ ಅವರ 1 ಓವರಲ್ಲೇ 30 ರನ್ ಎಲ್ಲ ಬಂತು. ಅದಾದ ಮೇಲೆ ಎಂತ ಆಡಿದ್ರು ನಂಗೆ ಅರ್ಥನೇ ಆಗಲಿಲ್ಲ ಮಾರ್ರೆ. ಹಾರಿಬಲ್ ಆಗಿ ಆಡಿದ್ದಾರೆ ಆ ಮ್ಯಾಚ್ ಅಂತೂ, ಹಾರಿಬಲ್ ಆಗಿ ಆಡಿದ್ದಾರೆ. ಅದಾದ ಮೇಲೆ ನಮ್ಮದೇ ಕನ್ನಡಿಗ KL ರಾಹುಲ್ ಅವರು ಭರ್ಜರಿಯಾಗಿ ಆಡಿ ಆ DC ವಿನ್ ಮಾಡಿಸಿ ಹೀಗೆ ಸೆಲೆಬ್ರೇಷನ್, ಸೂಪರ್ ಸೆಲೆಬ್ರೇಷನ್. ನನಗೆ ನಯಾ ಪೈಸೆ ಬೇಜಾರಿಲ್ಲ ಆಯ್ತಾ. ಆ ಸೆಲೆಬ್ರೇಷನ್ ಬಗ್ಗೆ ಕಮೆಂಟ್ ಪೂರ್ತಿ ನೋಡಿದ, ನನಗೆ ಒಂದಿಷ್ಟು ಮೆಸೇಜ್ ಬಂದಿತ್ತು, ಆ ಥರ ಸೆಲೆಬ್ರೇಷನ್ ಮಾಡ್ಬೋದಾ ನಮ್ಮ ಎದುರು, ಆ ಥರ. ಯಾಕೆ ನಮ್ಮ ಎದುರು ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಉಂಟಾ? ನಮ್ಮವ್ರು ಸೆಲೆಬ್ರೇಟ್ ಮಾಡುವಾಗ ನಮ್ಮ ಎದುರು ಬೇರೆಯವ್ರು ಸಹ ಸೆಲೆಬ್ರೇಟ್ ಮಾಡ್ಬೋದು, ಅದ್ರಲ್ಲಿ ಏನು ತೊಂದರೆ ಇಲ್ಲ, ತಾಪತ್ರಯ ಇಲ್ಲ. ಆ್ಯಂಡ್ ಅವರು ಅವ್ರಿಗೇನು ನಮ್ಮನ್ನು ಕೆಣಕಿದ್ದಲ್ಲ, ಎಂಥದ್ದಲ್ಲ. ಅವ್ರ ಪಾಡಿಗೆ ಅವ್ರು ಸೆಲೆಬ್ರೇಟ್ ಮಾಡಿದ್ದಾರೆ, ಸೂಪರ್ ಸೆಲೆಬ್ರೇಷನ್, ಅದ್ರಲ್ಲಿ ನಂಗೆ ಏನು ಬೇಜಾರಿಲ್ಲ. ಸೊ ಈ ಪಂಜಾಬ್ ವಿರುದ್ಧ ನಾವು ಏನು ಗಮನ ಕೊಟ್ಟು ನೋಡಬೇಕು ಅಂತಂದರೆ, ಏನೊಂದು ಸ್ಟಾರ್ಟ್ ಸಿಕ್ಕಿರ್ತದಲ್ಲ, ಅದು ಎಲ್ಲಿ ಸಹ ಡಿಪ್ ಆಗಬಾರ್ದು. ನಮ್ಮದು ಪ್ರಾಬ್ಲಮ್ಮೇ ಹಾಗೆ. ಫಸ್ಟ್ 3 ಓವರ್ ಸೂಪರಾಗಿ ಆಡಿದರೆ ನೆಕ್ಸ್ಟ್ 3 ಓವರ್ ಡಬ್ಬ ಥರ ಆಡಿರ್ತೇವೆ. ಅಥವಾ ಫಸ್ಟ್ 6 ಓವರ್ ಅದ್ಭುತವಾಗಿ ಆಡಿದ್ದಿದ್ರೆ ನೆಕ್ಸ್ಟ್ 6 ಓವರ್ ಡಬ್ಬ ಥರ ಆಡಿರ್ತೇವೆ. ಆ ಥರ ಯಾವತ್ತೂ ಆಗದಿರಲಿ. ಫಸ್ಟ್ 20 ಓವರ್ ಸಹ ಬ್ಯಾಟಿಂಗ್ ಸೂಪರಾಗಿ ಬರಬೇಕು. ಕನ್ಸಿಸ್ಟೆಂಟಾಗಿ ಆಡ್ತಾ ಇರೋದು ಒಬ್ಬರೇ ಪ್ಲೇಯರ್, ನನಗೆ ಎಲ್ಲ ಮ್ಯಾಚ್ ಆಡ್ತಿರೋದು ಟಿಮ್ ಡೇವಿಡ್. ಭಾರಿ ಚಂದ ಮಾಡಿ ಆಡ್ತಾ ಇದ್ದಾರೆ. ಆ್ಯಂಡ್ ಸಾಲ್ಟ್ ಕೂಡ ಭಾರಿ ಚಂದ ಮಾಡಿ ಆಡ್ತಾ ಇದ್ದಾರೆ. ಮಿಕ್ಕವರೆಲ್ಲರೂ ಕೂಡ ಇನ್ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಪ್ರದರ್ಶನ ಬರ್ತಾ ಉಂಟು, ಇನ್ಕ್ಲೂಡಿಂಗ್ ಜಿತೇಶ್ ಶರ್ಮಾ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಎಲ್ರಿಗೂ ಆಗಿರ್ಬೋದು. ಹೋಮ್ ಮ್ಯಾಚಲ್ಲಿ ಭಯಂಕರ ಇನ್ಕನ್ಸಿಸ್ಟೆಂಟ್ ಆಟ ಬರ್ತಾ ಉಂಟು. ಸೊ ಅದೆಲ್ಲ ರೆಕ್ಟಿಫೈ ಆದರೆ ನಮಗೇನು ಬೌಲಿಂಗ್ ಏನು ಟೆನ್ಷನ್ ಇಲ್ಲಪ್ಪ. ಈ ಸಲ ನನಗೆ ಬೌಲಿಂಗ್ ಖುಷಿಯಾಗಿದೆ. ಆರ್ ಸಿ ಬಿದು ಬೌಲಿಂಗು ನಮಗೆ ಗತಕಾಲದ ಒಂದು ಆರ್ ಸಿ ಬಿ ಬೌಲಿಂಗ್ ಎಲ್ಲ ನೋಡಿ ಉಂಟಲ್ಲ, ನನಗೆ ಈ ಸಲದ ಬೌಲಿಂಗ್ ಓಕೆ ಡೀಸೆಂಟ್ ಅಂತ ಅನ್ನಿಸ್ತಾ ಉಂಟು. ಡೀಸೆಂಟ್, ಸ್ಟ್ರಾಂಗೆಸ್ಟ್ ಬೌಲಿಂಗ್ ಅಂತ ಹೇಳ್ತಾ ಇಲ್ಲ. ಪೇಸ್ ಅಟ್ಯಾಕ್ ಭಾರಿ ಒಳ್ಳೆ ಉಂಟು. ಭುವನೇಶ್ವರ್ ಕುಮಾರ್, ಹೇಸಲ್ವುಡ್ ಮತ್ತು ಯಶ್ ದಯಾಳ್ ಕೂಡ ಭಾರಿ ಚಂದ ಮಾಡಿ ಆಗ್ತಾ ಇದ್ದಾರೆ. ಸ್ಪಿನ್ ಅಂತಹ ಒಂದು ಕ್ವಾಲಿಟಿ ಸ್ಪಿನ್ ಅಟ್ಯಾಕ್ ಎಲ್ಲ ಅಲ್ಲ, ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಒಂದು ಚೇಂಜ್ ಏನಾದರೂ ಆಗ್ಬೋದಾ? ಲಿವಿಂಗ್ಸ್ಟನ್ ಅವರನ್ನು ಕೂರಿಸಿ
ಬೆಥೆಲ್ ಅಥವಾ ಸ್ಟೆಫರ್ಡ್ ಅವ್ರನ್ನ ಆಡಿಸ್ಬೋದಾ ಅದು ನಂಗೆ ಗೊತ್ತಿಲ್ಲ. ಕೊನೆಯ ಚಾನ್ಸ್ ಅಂತ ಲಿವಿಂಗ್ಸ್ಟನ್ ಅವರಿಗೆ RCB ಕೊಡ್ಬೋದು, ಹಾಗೆ ಕೊನೆಯ ಚಾನ್ಸ್ ಅಂತ ಆ ಕಡೆ ಮ್ಯಾಕ್ಸ್ವೆಲ್ ಅವ್ರಿಗೆ ಕೊಡ್ಬೋದು. ಮ್ಯಾಕ್ಸ್ವೆಲ್ 2 ಸೀಸನಿಂದ ಫಾರ್ಮಲ್ಲಿ ಇಲ್ಲ, ಈ ಸೀಸನ್ ಅಂತ ಲಾಸ್ಟ್ ಸೀಸನ್ ಸಹ ಫಾರ್ಮಲ್ಲಿ ಇಲ್ಲ ಅವರು. ಸೊ ಅದೆಲ್ಲ ಬಡ್ಡಿ ಸಮೇತ ನಮ್ಮ RCB ಎದುರೇ ಕೊಡ್ತಾರ ಮಾರೆ. ಯಾಕಂತಂದರೆ RCB ಪ್ಲೇಯರ್ಸ್ ಕ್ಲಿಕ್ ಆಗೋ ಸಾಧ್ಯತೆ ಜಾಸ್ತಿ ಅಲ್ಲ ನಮ್ಮ ಎಗೇನ್ಸ್ಟ್. ಸೊ ನೋಡಿ GT ಎಗೇನ್ಸ್ಟ್ ನಾವು ಸೋತಾಗ ಮ್ಯಾನ್ ಆಫ್ ದ ಮ್ಯಾಚ್ ಯಾರು? ನಮ್ಮ RCB ಸಿರಾಜ್ ಅಣ್ಣನೇ ಆಗಿದ್ದ. ಸೊ ಅದರಿಂದ ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಚಾನ್ಸ್ ಕೊಡ್ಬೋದಾ? ಅವ್ರು ಸಹ ನಮ್ಮ ಕನ್ನಡಿಗ RCB ಪ್ಲೇಯರಿಗೆ ಪಂಜಾಬಲ್ಲಿದ್ದಾರೆ. ವೈಶಾಖ್ ವಿಜಯ್ ಕುಮಾರ್, ಮ್ಯಾಕ್ಸ್ವೆಲ್, ಮತ್ತೆ ನಮ್ಮದೊಂದು ಬಾರಿ RCB ಅಂದರೆ ಅವ್ರಿಗೆ ಈಗ ಸಹ ಅಚ್ಚುಮೆಚ್ಚಿನ ತಂಡ, ಈಗ ಸಹ ಒಂದು ಸಾಫ್ಟ್ ಕಾರ್ನರ್ ಉಂಟು. ಚಾಹಲ್ RCB ಪ್ಲೇಯರ್, ಅವರು ಲಾಸ್ಟ್ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಬೇರೆ ತಗೊಂಡಿದ್ದಾರೆ. ಅವರು ಕೂಡ ಕ್ಲಿಕ್ ಆದರೆ ಯಾರು ಕೂಡ ಯಾರು ಬೇಕಾದ್ರೆ ಕ್ಲಿಕ್ ಆಗಲಿ, ಅವರ ತಂಡದಲ್ಲಿ ಯಾರು ಬೇಕಾದ್ರೆ ಕ್ಲಿಕ್ ಆಗಲಿ, ಬಟ್ ಅಟ್ ದ ಎಂಡ್ RCB ವಿನ್ ಆಗಬೇಕು ಅಷ್ಟೇ. ನಾವು RCB ಫ್ಯಾನ್ಸ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡೋದು? ಹೋಮಲ್ಲಿ ಜಾಸ್ತಿ ಮ್ಯಾಚ್ ವಿನ್ ಆಗಿ ನಂಗೆ ಈಗ ಸಹ ಬೇಜಾರಾಗ್ತದಪ್ಪ. ಮ್ಯಾಚ್ ಸೋತ ಮೇಲೆ ಕೆಲವೊಂದು ವಿಡಿಯೋ ನೋಡ್ತಾ ಇರ್ತೇನೆ, ಎಷ್ಟೆಷ್ಟೋ ಸಾವಿರ ಕೊಟ್ಟು ಬಂದಿರ್ತಾರೆ, ಹಾರ್ಡ್ ಅರ್ನ್ ಮನಿ. ಬ್ಲ್ಯಾಕಲ್ಲಿ ಪಾಪ 15,000 20,000 ಎಲ್ಲ ಕೊಟ್ಟು ಒಂದು ಸ್ಟೇಡಿಯಂ ಇದು ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಬೇಕಂತೆಲ್ಲ ಬಂದಿರ್ತಾರೆ. ಆವಾಗ ನಮ್ಮ ತಂಡ ಫೈಟ್ ಕೊಡದೆ ಸೋತಾಗ ಒಂದು ಆಗುವಂಥ ಹೊಟ್ಟೆ ಉರಿ ಇದೆಯಲ್ಲ ಅವರಿಗೆ, ಅದು ನನಗೆ ಆ ವಿಡಿಯೋ ನೋಡಿದಾಗ ಅಯ್ಯೋ ಚುರ್ರ್ ಅಂತ ಅನಿಸ್ತದೆ. ಇವತ್ತು ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಟು RCB ಸೂಪರ್ ಆಗಿ ಆಡಿ RCB ವಿನ್ ಆಗಲಿ. ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಮಿನಿಮಮ್ 200 ರನ್ ನೋಡಿರಿ, ಫಸ್ಟ್ ಬೌಲಿಂಗ್ ಮಾಡಿದರೆ ಅಡ್ವಾಂಟೇಜೇ ನಮಗೆ. ಯಾಕೆಂತಂದರೆ ಚೇಸಿಂಗ್ ಈಸಿಯೇ, RCB ಗ್ರೌಂಡಲ್ಲಿ ಚೇಸಿಂಗ್ ಈಸಿ. ಯಾಕಂದರೆ ನಿಮಗೆ ಗೊತ್ತಿರ್ತದೆ ಗ್ರೌಂಡ್ ಹೇಗೋ, ನಿಮ್ಗೆ ಗೊತ್ತುಂಟು ಹೇಗುಂಟಂತ. ಕಡಿಮೆ ಮೊತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಚೇಸ್ ಮಾಡಿ ಅಷ್ಟೇ. ನಿಮಗೆ ಏನು ಅನ್ನಿಸ್ತಾ ಉಂಟಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಂತ ಆಗ್ತದೆ ಅದು ಮ್ಯಾಚ್ ಆದಮೇಲೆ ನಾವೊಂದು ಮಾತಾಡ್ತೇನೆ. ಏನು ರೈಟ್ನ ಈ ಮೊಮೆಂಟಿಗೆ ನಿಮಗೆ ಏನು ಅನ್ನಿಸ್ತಾ ಉಂಟು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ರೀತಿ ಸಿಂಟವರೇ, ಇವತ್ತು ನಿಮ್ಮ ಮುಖದಲ್ಲಿ ನಗು ಬರದಿರಲಿ ಅನ್ನೋದು ನಮ್ಮ ಒಂದು ಆಶಯ. ಬೇರೆ ಎಲ್ಲ ದಿನ ನಗ್ತಾ ಇರಿ, ಇವತ್ತೊಂದಿನ ನೀವು ನಗೋದು ಬೇಡ. ನಿಮ್ಮ ತಂಡ ವಿನ್ ಆಗೋದು ಬೇಡ ಅಷ್ಟೇ. ಸರಿಯಾಗಿ ಬರುವ. ನಮಸ್ಕಾರ.